ಕರ್ನಾಟಕದ ವಿದ್ಯುತ್ ಇಲಾಖೆಯವರು ದೊಡ್ಡಬಳ್ಳಾಪುರದಿಂದ ತೊಂಡೆಬಾವಿವರೆಗೂ ಮತ್ತು ದೊಡ್ಡಬಳ್ಳಾಪುರದಿಂದ ನೆಲಮಂಗಲ ಮಾರ್ಗ ಮತ್ತು ವಿವಿಧ ಭಾಗಗಳಿಗೆ ಹಾದು ಹೋಗ್ತಕ್ಕಂಥ 220 kV 66 kV ಮತ್ತು ಇನ್ನೂ ಅದಕ್ಕಿಂತ ಹೆಚ್ಚು ಸಂಬಂಧಪಟ್ಟಂಥ ವಿದ್ಯುತ್ ಮಾರ್ಗಗಳನ್ನು ಏನು ಏಕಮಾರ್ಗದಲ್ಲಿತ್ತು ಆ ಲೈನ್ಗಳನ್ನು ದ್ವಿಮಾರ್ಗದಲ್ಲಿ ಮಾಡ್ತೀವಿ ಅಂತೇಳಿ ಒಂದು ಸುಮಾರು 4-5 ವರ್ಷಗಳ ಹಿಂದೆ ಅದು ದುರಸ್ತಿ ಕೆಲಸಕ್ಕೆ ಬಂದಾಗ ಆ ಭಾಗದ ಭೂಮಿ ಮಾಲೀಕರು ನಮಗೆ ತೊಂದರೆ ಆಗುತ್ತೆ ಬೇಡ ಅಂತೇಳಿ ತಡೆದು ನಿಲ್ಲಿಸಿದರು. ಅದು ಪ್ರತಿಫಲವಾಗಿ AC ಅವರು ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆಗಳನ್ನು ನಡೆದು ಅವರು ನೀಡತಕ್ಕಂಥ ಪರಿಹಾರ ನಮಗೆ ಸೂಕ್ತ ಅಲ್ಲ. ಇವತ್ತಿನ ತಂತ್ರಜ್ಞಾನದಲ್ಲಿ ಬೇರೆ ಬೇರೆ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಬೇರೆ ಬೇರೆ ಮಾರ್ಗದಲ್ಲಿ ವಿದ್ಯುತ್ತನ್ನು ರೈತರಿಗೆ ತೊಂದರೆ ಆಗದ ರೀತಿ ಬಳಸ್ತಕ್ಕಂಥ ಟೆಕ್ನಾಲಜಿ ಇರೋದ್ರಿಂದ ಅದನ್ನು ಬಳಸ್ಕೊಳ್ಳಿ ಅಂತೇಳಿ ನಾವು ಅವ್ರ ಗಮನಕ್ಕೆ ತಂದಿದ್ವಿ. ಆದರೂ ಕೂಡ ಪದೇ ಪದೇ ರೈತರ ಮೇಲೆ ಶೋಷಣೆ ಮಾಡ್ತಾ ಉದ್ದೇಶದಿಂದ ಈಗ ಮೊನ್ನೆ ಹೊಸದಾಗಿ ಒಂದು ಆದೇಶ ಮಾಡಿದ್ದಾರೆ. ಸಭೆಯಲ್ಲಿ ತೀರ್ಮಾನ ಆಗದೇನೆ ಸಭೆಯಲ್ಲಿ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತೇಳಿ ರೈತರನ್ನು ಮನೆಗೆ ಸಭೆಯಿಂದ ಆಚೆ ಹೋದ ಮೇಲೆ ಮೊನ್ನೆ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಒಂದು ಹೊಸ ಆದೇಶವನ್ನು ಮಾಡಿದ್ದಾರೆ. ಆ ಆದೇಶವನ್ನು ನಾವು ಇವತ್ತು ಧಿಕ್ಕರಿಸ್ತಾ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಇದರಲ್ಲಿ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿ ರೈತರ ಭೂಮಿಗಳು ತುಂಡಾಗಿ ಕೇವಲ 1 ಎಕರೆ ಅರ್ಧ ಎಕರೆಯಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥ ರೈತರು ಸಾಕಷ್ಟು ಜನ ಇದ್ದಾರೆ. ಅಂಥ ರೈತರಿಗೆ ತೊಂದರೆ ಆಗಬಾರ್ದು. ಆ ಉದ್ದೇಶದಿಂದ ಈ ಒಂದು ಏನು ಪರಿಹಾರ ಮಾರ್ಗವನ್ನು ರದ್ದುಪಡಿಸಿ ಹೊಸದಾಗಿ ಇರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸಿ ರೈತರಿಗೆ ತೊಂದರೆ ಆಗದೇ ಇರೋ ಥರ ಒಂದು ಯೋಜನೆಯನ್ನು ರೂಪಿಸಬೇಕು ಅಂತೇಳಿ ಈ ಒಂದು ಜಿಲ್ಲಾಧಿಕಾರಿಗಳ ಆದೇಶವನ್ನು ಮರುಪರಿಶೀಲನೆ ಮಾಡಬೇಕು ಅನ್ನೋ ಒತ್ತಾಯದಿಂದ ಈ ತಿಂಗಳ 30ನೇ ತಾರೀಕು ಈ ಭಾಗದಲ್ಲಿ ದೊಡ್ಡಬಳ್ಳಾಪುರದ ಭಾಗದಲ್ಲಿ ಹಾದು ಹೋಗ್ತಕ್ಕಂಥ 4 ಮಾರ್ಗದಲ್ಲಿ ಹಾದು ಹೋಗ್ತಕ್ಕಂಥ ಎಲ್ಲ ರೈತರು ಭೂಮಿಯನ್ನು ಕಳೆದುಕೊಳ್ತಕ್ಕಂಥ ಭೂಮಿಯ ಮೌಲ್ಯವನ್ನು ಕಳೆದುಕೊಳ್ತಕ್ಕಂಥ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ. ಆ ಪ್ರತಿಭಟನೆ ಈ ತಿಂಗಳ 30ನೇ ತಾರೀಕು ನಡೀತದೆ. ಹಾಗಾಗಿ ಆ ಒಂದು ರೈತರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ನಿರ್ಧಾರಕ್ಕೆ ಸರ್ಕಾರ ಮುಂದೆ ಆಗಬೇಕು ಅಂತೇಳಿ ಈ ಹೋರಾಟದ ಮಾಡೋ ಮುಖಾಂತರ ನಾವು ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ. ಸರ್ಕಾರ ಪದೇ ಪದೇ ನಾವು ರೈತರು ಪರವಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತದೆ. KPTCL ಅಂತಕ್ಕಂಥ ಒಂದು ಸಂಸ್ಥೆ ಮತ್ತು ಪವರ್ ಗ್ರಿಡ್ ಅಂತಕ್ಕಂಥ ಸಂಸ್ಥೆ ಇದು ಸರ್ಕಾರದ ಅಂಗಸಂಸ್ಥೆಗಳು. KHP, KIDB, BDA ಈಗೆಲ್ಲ ಹೇಗಿದ್ದಾವೆ ಅದೇ ಥರದ್ದು ಕೂಡ KPTCL ಕೂಡ ಒಂದು ಅಂಗಸಂಸ್ಥೆ. KPTCL ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವರ್ಕರ್ಸು ಲೈನ್ ಮ್ಯಾನ್ ಕೂಡ 1,20,000ದಿಂದ 1.5 ಲಕ್ಷ ಸಂಬಳ ತಗೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಆದಾಯದಲ್ಲಿರ್ತಕ್ಕಂಥ ಸಂಸ್ಥೆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಬೆಂಗಳೂರು ಸುತ್ತಮುತ್ತ ಭೂಮಿಯ ಬೆಲೆ ಹೇಗಿದೆ, ರೈತನ ಸ್ಥಿತಿಗತಿಗಳು ಹೇಗಿದೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು DPR ಅನ್ನು ಮಾಡಿರ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ 1885 ಅಂತಕ್ಕಂಥದ್ದೊಂದು 1885ರ ಬ್ರಿಟಿಷ್ ಕಾಯ್ದೆ ಇವತ್ತು ಕೂಡ ಜಾರಿಯಲ್ಲಿದೆ ದೇಶದಲ್ಲಿ ಅಂತಂದರೆ ನಗಬೇಕು, ಆಸೆ ಪಡಬೇಕು, ನನಗಂತೂ ಅರ್ಥ ಆಗ್ತಿಲ್ಲ. ಒಬ್ಬ IAS ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸರ್ಕಾರ ಗಮನಕ್ಕೆ ತರಬೇಕು, ಇಂಥ ಒಂದು ಕಾಯ್ದೆ ಇದೆ, ಇದನ್ನು ಅಮೆಂಡ್ಮೆಂಟ್ ಮಾಡಬೇಕು, ಈ ಕಾಯ್ದೆನ ರದ್ದುಪಡಿಸಬೇಕು ಅಂತ ಹೇಳ್ತಕ್ಕಂಥ ವ್ಯವಧಾನ ಕೂಡ ಜಿಲ್ಲಾಧಿಕಾರಿಗಳಿಗಿಲ್ಲ ಅಂತಂದರೆ ಬಹುಶಃ ಜಿಲ್ಲಾಧಿಕಾರಿಗಳು ಆ ಒಂದು ಸೀಟಲ್ಲಿ ಕೂತ್ಕೊಳ್ಳಲಿಕ್ಕೆ ಯೋಗ್ಯ ಅಲ್ಲ ಅಂತಕ್ಕಂಥದ್ದಂತೂ ನಾವು ಹೇಳಬೇಕಾಗ್ತದೆ. ಜಿಲ್ಲಾಧಿಕಾರಿಗಳು ಕೂಡಲೇ 2024ರ ಆದೇಶವನ್ನು ಹಿಂಪಡಿತಾರೋ ರದ್ದುಪಡಿಸ್ತಾರೋ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ ನಮಗದು, ಅವ್ರ ಭಾಷೆಯಲ್ಲಿ ಏನು ಹೇಳ್ತಾರೋ ಅದನ್ನು. ಆದರೆ ಸರ್ಕಾರಕ್ಕೆ ಕೂಡಲೇ ಪ್ರಸ್ತಾವನೆಯನ್ನು ಕೊಡಬೇಕು. ಇಲ್ಲಿರ್ತಕ್ಕಂಥ ಭೂಮಿಯ ಬೆಲೆ ಸುಮಾರು 6ರಿಂದ 10 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳ್ತಕ್ಕಂಥ ಜಮೀನು ಇವತ್ತು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಮೊನ್ನೆ ಜಿಲ್ಲಾಧಿಕಾರಿಗಳು ಹೇಳಲಿಕ್ಕೆ ಬಯಸ್ತೀನಿ, KHP ಅವರು ನಮ್ಮಲ್ಲಿರ್ತಕ್ಕಂಥ ಒಂದು ವರದಳ್ಳಿ ಅಂತಕ್ಕಂಥ ಇದಕ್ಕೆ ಅಡ್ಜಸ್ಟೆಂಟ್ ಆಗಿ ಈ ಪ್ರಾಜೆಕ್ಟ್ ಏನು ಇವತ್ತು KPTCL ಅವರು ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ಅಡ್ಜಸ್ಟೆಂಟ್ ಲ್ಯಾಂಡ್ ವರದಳ್ಳಿ ಅಂತಕ್ಕಂಥದ್ದು KPTCL ಇವರು KHP ಅಕ್ವಿಸಿಷನ್ ಮಾಡಿರೋ ಪ್ರಾಜೆಕ್ಟಲ್ಲಿ 6 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ನಾವು ಹೇಳಿಲ್ಲ, KHP ಅವರು ಹೇಳಿದ್ದಾರೆ. ಮೇನ್ ರೋಡಿಂದ 4 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಜಾಗ ಅದು. ಸರ್ಕಾರದ ಒಂದು ಸಂಸ್ಥೆ 6 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿರುವಾಗ ನಮ್ಮ ಜಮೀನೆಲ್ಲ ಕೂಡ ಹೈವೇಗೆ, ರಾಜ್ಯ ಹೆದ್ದಾರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತ ಇರ್ತಕ್ಕಂಥ ಹಳ್ಳಿಗಳಿವು. ಈ ಎಲ್ಲ ಕೂಡ ಸುಮಾರು 10 ಕೋಟಿ 12 ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನುಗಳು ನಾವು ಅರ್ಧ ಎಕರೆ 1 ಎಕರೆ ಇಟ್ಕೊಂಡಿದ್ದೀವಿ.
ಫಿಕ್ಸ್ ಮಾಡಬೇಕಾದ್ರೂ ಕೂಡ ಅಟ್ಲೀಸ್ಟ್ ಅವ್ರದ್ದೇ ಇಲಾಖೆ ಕೆಳಗಡೆ ಬರ್ತಕ್ಕಂಥ ಸಬ್ ರಿಜಿಸ್ಟ್ರನ್ನ ಕರೆದಿ ಮಾರ್ಕೆಟ್ ಬೆಲೆ ಏನಿದೆ ಅಂತಕ್ಕಂಥ ತಿಳ್ಕೊಳ್ಬೇಕು. ತಿಳ್ಕೊಂಡು ಮಾರುಕಟ್ಟೆ ಬೆಲೆಗೆ ಈಗಾಗಲೇ ಬೆಂಗಳೂರು ನಗರ ಜಿಲ್ಲೆಯ ಜಾಲ ಹೋಬಳಿಯ ಅನೇಕ ಹಳ್ಳಿಗಳಲ್ಲಿ ರೀಸೆಂಟಾಗಿ 2025 ಡಿಸೆಂಬರಲ್ಲಿ ಆದೇಶ ಆಗಿದೆ. ಮಾರುಕಟ್ಟೆಯ ಬೆಲೆಗೆ ಕಾಂಪೋಸಿಷನ್ನ ಕೊಡಬೇಕು ಅಂತ ಕರ್ನಾಟಕ ಘನ ಸರ್ಕಾರ ಹೇಳಿರೋದ್ರಿಂದ ಅದೇ ಆದೇಶವನ್ನು ಇಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಮಾಡಬೇಕು. ಮಾಡಲಿಲ್ಲ ಅಂದರೆ ಮಾಡಿಸ್ತಕ್ಕಂಥದ್ದು ಗೊತ್ತಿದೆ. ಈಗಾಗಲೇ ಹೈಕೋರ್ಟ್ ಚಿಮಾರಿ ಹಾಕಿದೆ. ಈ ಆಕ್ಟ್ನ ಎಲ್ಲೂ ಕೂಡ ಉಲ್ಲೇಖ ಮಾಡಬಾರ್ದು, ರೈತರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಗಮನ ಹರಿಸಿಲ್ಲ ಅಂತಂದರೆ ಬಹುಶಃ ಜಿಲ್ಲಾಡಳಿತದ ವೈಫಲ್ಯ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಮುಂದಿನ ದಿನಗಳಲ್ಲಾದರೂ ಕೂಡ ರೈತರಿಗೆ ಒಳ್ಳೆಯ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ರೈತ ಕುಟುಂಬ, ರೈತರ ಕಷ್ಟ ಏನು ನಮ್ಮ ಈ ಲೈನ್ ಬದಲಾವಣೆಯಲ್ಲಿ ಆಗ್ತಾ ಇರೋ ತೊಂದರೆ ಏನು ಅಂತ ಸವಿಸ್ತಾರವಾಗಿ ಹೇಳಿದ್ದಾರೆ. ಇದು ಆಗಲೇ 5-6 ವರ್ಷದಿಂದ ನಾವು ಸತತ ಪ್ರಯತ್ನದಲ್ಲಿದ್ವಿ. KEB ಅವರು, ಬೆಸ್ಕಾಂನವರು ಅವಾಗ ಬರೋದು, ರೈತರಿಗೆ ಇಂಜೆಕ್ಷನ್ ಕೊಟ್ಟಂಗೆ ಕೊಟ್ಬಿಟ್ಟು ನಾವು ಬರ್ತಾ ಇದ್ದೀವಿ, ಇದು ಅಪ್ಗ್ರೇಡೇಷನ್ ಮಾಡ್ತೀವಿ, ನೀವೆಲ್ಲ ಸಹಕರಿಸ್ಬೇಕು ಅಂತ ಹೊರಟರು. ಬಂಧುಗಳೇ, ಇವತ್ತು ನಾನು ವೈಯಕ್ತಿಕವಾಗಿ ಹೇಳೋದು ಅಂದರೆ, ನಮ್ಮ ತೋಟದಲ್ಲೇ ನಾವು ದಾಳಿಂಬೆ, ದ್ರಾಕ್ಷಿ ಎಲ್ಲ ಹಾಕೊಂಡಿದ್ದೀವಿ. 2 ಲೈನ್ ಹೋಗಿದೆ. ಒಂದು ನೆಲಮಂಗಲದಿಂದ ಬಂದಿದೆ, ಒಂದು ಗೌರಿಬಿದೂರಿಗೆ ಹೋಗಿರೋ ಅಂಥ ಲೈನು 220 KV. ಅದು ಅಪ್ಗ್ರೇಡೇಷನ್ ಮಾಡ್ತೀವಿ ಅಂತ. ಏನು ಗೌರಿಬಿದೂರಿಗೆ ಹೋಗಿರೋ ಲೈನು 45 ವರ್ಷ ಆಯಿತು ಹಾಕಿ. ಆವಾಗ ನಾನು ಚಿಕ್ಕ ಹುಡುಗ. 45 ವರ್ಷದಲ್ಲಿ 4.25 ರೂಪಾಯಿನ ನಮಗೆ ಪರಿಹಾರ ಅಂತ ಸರ್ಕಾರ ಕೊಟ್ಟಿಲ್ಲ, ಪುಕ್ಕಟ್ಟೆಯಾಗಿ ಇಲ್ಲಿವರೆಗೂ ಹೋಗಿದೆ. ಸಂತೋಷ. ಈಗಲಾದ್ರೂ ಮೊನ್ನೆ ಸತೀಶ್ ಅವರು ಹೇಳಿದಂಗೆ, ಇಲ್ಲ ಅಧ್ಯಕ್ಷ ಹೇಳಿದಾಗೆ, ದೊಡ್ಡಬಳ್ಳಾಪುರ ಬಂದು ಬೆಂಗಳೂರಿನ ಅವಳಿ ಜವಳಿ ಇದ್ದಾಗೆ ಇದು ಇವತ್ತು ಬೆಂಗಳೂರಿಗೆ ಹೊಂದ್ಕೊಂಡಿರೋ ಅಂಥದ್ದು. ಇಲ್ಲಿ ಇತ್ತೀಚಿನ ವರದಿ ಪ್ರಕಾರ ಬೆಂಗಳೂರಲ್ಲಿ ಯಾವಾಗ ಹೈಟೆನ್ಷನ್ ಲೈನ್ ಇಲ್ಲೋ ಅದೇ ರೀತಿ ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ ಆಗೋ ಸನ್ನಿವೇಶ ಹತ್ತಿರದಲ್ಲಿರುವಾಗ ಇವರು 100 ಕೋಟಿ ರೂಪಾಯಿನ ಇದಕ್ಕೆ ವ್ಯಯಿಸಿ ಆಮೇಲೆ ಅದನ್ನು ಬದಲಾಯಿಸ ಮಾಡೋದು ಸರ್ಕಾರಕ್ಕೆ ಒಂದು ಕಡೆ ಹೊರೆ, ಇನ್ನೊಂದು ಕಡೆ ರೈತರಿಗೆ ಮಾಡೋ ಅನ್ಯಾಯ ಅಂದರೆ ತಪ್ಪಾಗಲಾರದು. ಹೈವೇಲಿ ಹಾಕ್ಕೊಂಡು ಹೋದರೆ 30 ಕಿಲೋಮೀಟ್ರು, ದೊಡ್ಡಬಳ್ಳಾಪುರದಿಂದ ಗೌರಿಬಿದನೂರಿಗೆ 30 ಕಿಲೋಮೀಟ್ರು, ತೊಂಡೆಬಾವಿಗೆ 20 ಕಿಲೋಮೀಟ್ರು. ಈ ನಮ್ಮ ರೈತರು ಜಮೀನು ಮೇಲೆ ಹಾಕೊಂಡು ಹೋಗ್ತಾ ಇರೋದು 53 ಕಿಲೋಮೀಟ್ರ್ ಬರ್ತದೆ. ಅಂದರೆ ಉದ್ದೇಶ, ನನ್ನ ವೈಯಕ್ತಿಕವಾಗಿ ಉದ್ದೇಶ ಏನು ಅಂದರೆ, ಬಡ್ಜೆಟ್ ಜಾಸ್ತಿ ಆಗಬೇಕು ಅಂತನ, ಸರ್ಕಾರ ದುಡ್ಡು ದಿವಾಳಿ ಆಗಬೇಕು ಅಂತನ. ಹಾಕಿ ಸ್ವಾಮಿ ರೋಡಲ್ಲಿ ಹಾಕೊಂಡೋಗ್ರಿ, 35 ಕಿಲೋಮೀಟ್ರ್ ಹಾಕೊಂಡು ಹೋಗಿ ನೀವು ಆಗಲ್ಲ ಅಂತೇಳಿ 55 ಕಿಲೋಮೀಟ್ರ್ ಯಾಕೆ ಹಾಕ್ತೀರ ನೀವು? ಅದೇ ದುಡ್ಡಲ್ಲಿ ಹಾಕ್ರಿ, ನಮ್ಮನ್ನ ಯಾಕೆ ಸಿಕ್ಕಿಸ್ತೀರ? ಅದು ಕೆಳಗಡೆ ಹೋಗಿ ಭಯ ಆಗ್ತದೆ, ಎಲ್ಲಿ ಶಾಕ್ ಹೊಡಿತದೋ ನಾವು ಸತ್ತೋತೀವಿ ಅಂತ. ಒಂದು ಸಾರಿ ಆ KEB ಅವ್ರು ಹೇಳ್ತಾರೆ, ಹಿಂದೆ ಕೊಟ್ಬಿಟ್ಟಿದ್ದೀರಾ ಅಂತಂದರೆ ನಮ್ಮ ತಂದೆಗಳು ಕೊಟ್ಟಿದ್ದೇ ತಪ್ಪು ಅಂತಾನ. ಅವತ್ತು ಕಾಲ ಹಂಗಿತ್ತು, ನಾವು ಹೊಲ ಮಾಡ್ತಾಯಿದ್ವಿ, ಹೋಗಿ 3 ತಿಂಗಳು ರಾಗಿ ಬೆಳ್ಕೊಂಡು ಬಂದವ್ರು ತಿರುಗಿ ಮುಂದಿನ ವರ್ಷನೇ ಓದ್ತಾ ಇದ್ವಿ, ಹೊಲ ಉಳಾಕೋತಾ ಇದ್ದಿದ್ದು. ಇವತ್ತು ಪರಿಸ್ಥಿತಿ ಹಂಗಿಲ್ಲ, ಬೆಳೆದು ಕೂತದೆ. ನಮ್ಮ ಜಮೀನು ಪಕ್ಕದಾಗಿರೋದು 3.25 ಕೋಟಿ ರೂಪಾಯಿಗೆ ವ್ಯಾಪಾರ ಆಗಿದೆ. 1 ಅಡಿದು ಬದು ಅಡ್ಡ, ಒಂದೇ 1 ಅಡಿ ಬದು ನಮ್ಮ ಜಮೀನಿಗೂ. ಅದಕ್ಕೆ ನಮ್ಮದು 1.25 ಕೋಟಿಗೆ ಮಾರ್ಗಂಡು ಏನೋ ಇರೋ ಸಾಲ ತೀರ್ಸೋಣ, ಮಕ್ಕಳು ಮದುವೆ ಮಾಡೋಣ ಅಂದರೆ 1.25 ಕೋಟಿಗೂ ತಗೊತಾ ಇಲ್ಲ. ಆ ಪರಿಸ್ಥಿತಿಗೆ ಬಂದು ಕೂತಿದ್ವಿ ನಾವು. 3 ಕಂಬ ಅವೆ ನಮ್ಮ ಜಮೀನಲ್ಲಿ. ಆ ಒಂದೇ ಪ್ಲಾಟಲ್ಲಿ 3 ಕಂಬ ಅವೆ. 30 ಅಡಿ 30 ಅಡಿ 1 ಕಂಬ, 40 ಅಡಿ 40 ಅಡಿ 1 ಕಂಬ, 50 ಅಡಿ 50 ಅಡಿ 1 ಕಂಬ, 3 ಕಂಬ ಅವೆ. ಯಾರಾದರೂ ಬಂದು ಬೇಕಾದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೋದು. ನಮ್ಮ ಪರಿಸ್ಥಿತಿ ಏನಾಗಬೇಕು? ಅದು ಕೆಳಗಡೆ ಹೋದರೆ ಭಯ. ಜಡಿ ಮಳೆ ಪಾಳೆ ಬಂದಾಗ, ಥಂಡಿ ಇದ್ದಾಗ ಹೋದ್ರೆ ಮನೆಗಳಿಗೆ ಹೇಳ್ತಾರೆ ಹೆಂಗಸ್ರು ಮಕ್ಳುಗಳು, ನಮ್ಗೇನಿದ್ರೆ ಹಾಳಾಗೊಳ್ಟೋಲಿ ಆ ಕಂಬ ಕೆಳಗಡೆ ಹೋಗ್ಬೇಡ್ರಿ, ಆ ಲೈನ್ ಕೆಳಗಡೆ ಹೋಗ್ಬೇಡ್ರಿ ಅಂತ. ಇವತ್ತು 30% ಕಾರಿಡಾರ್ ಕೊಡ್ತೀವಿ ಅಂದರೆ ಅದು SR ವ್ಯಾಲ್ಯೂ 60 ಲಕ್ಷ ಫಿಕ್ಸ್ ಮಾಡ್ಯಾರೆ. ಇದರಲ್ಲಿದೆ DC ಅವರ ಆದೇಶದಲ್ಲಿ. ಸ್ವಾಮಿ DC ಅವರು ಅವತ್ತು ಹೇಳಿದ್ದು ಸರ್ಕಾರಕ್ಕೆ ಗೊತ್ತಾಗ್ತೀನಿ, ರೈತರಿಗೆ ಅನ್ಯಾಯ ಆಗಿದೆ, ಸರ್ಕಾರದಿಂದ ಪರಿಶೀಲನೆ ಮಾಡೋಣ, ನಾವು ನೀವೆಲ್ಲ ನಿಮ್ಮ ಸರ್ಕಾರಕ್ಕೆ ನಾನು ಕರೀತಾರೆ ಬರ್ತೀವಿ ಅಂತ ಹೇಳಿದ್ರು. 1.5 ವರ್ಷ ಆಗಿದೆ, ಮುಚ್ಚಿಟ್ಬಿಟ್ಟು ಇವಾಗ ಬರ್ತಾವ್ರೆ, ಪೊಲೀಸ್ ರಕ್ಷಣೆ ಕೊಡ್ರಿ ಅಂತ ಹೇಳ್ಬಿಟ್ಟು KEB ಅವರು ಬಂದು ಕೂತವ್ರು. ಮನೆಯೆಲ್ಲ ಕರೆದಿದ್ರು. 1.5 ವರ್ಷದಿಂದ ಯಾಕೆ ಮುಚ್ಚಿಟ್ಕೊಂಡಿದ್ರಿ ಅಂತ ನನ್ನ ಕ್ವಶನ್. ದಯಮಾಡಿ ಇದು ಮುಚ್ಚಿಟ್ಕೊಂಡಿದ್ದು ಭಾಳ ಒಳ್ಳೇದಾಯಿತು ನನ್ನ ಅನಿಸಿಕೆಯಲ್ಲಿ. ಮೇಯ್ನ್ ರೋಡಲ್ಲಿ ಹಾಕೊಂಡೋಗಿ, ಇಲ್ಲ ಅಂದರೆ ನಮ್ಮ ಹೋರಾಟ ಸತತವಾಗಿರ್ತದೆ. ಇದು ಯಾವ ಮಟ್ಟಕ್ಕೆ ಮುಟ್ಟಿದ್ರೂ ಖಂಡಿತ ನಾವು ಅಂತ ಹೇಳ್ತೀವಿ.
ಯಾಕೆಂದರೆ ನಮ್ಮ ಅಪ್ಪ ಬಿಟ್ಟು ಹೋದ ಅಂತ ಹೇಳ್ಬಿಟ್ಟು ನಾವು ಹಂಗೆ ಬಿಟ್ಕೊಂಡು ಹೋದರೆ ಮುಂದೆ ನಮ್ಮ ಮಕ್ಕಳ ತಲೆಮಾಂತರಿಗೂ ತಿರುಗಿದು ತಪ್ಪಿದ್ದಲ್ಲ ಅನಾಹುತ. ನಮಗೇನೇ ಆದರೂ ಸರಿಯೇ, ನಾವು ಆ KB ಲೈನ್ ಕೆಳಗಡೆ ಸತ್ರೂ ಸರಿಯೇ, ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಲೈನ್ನ ಅಪ್ಗ್ರೇಡೇಷನ್ ಮಾಡೋಕ್ಕೆ ಖಂಡಿತ ಬಿಡಲ್ಲ. ಅದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ರೈತ ಸಂಘದ ಮುಖಂಡರು, ಎಲ್ಲ ರೈತರುಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದು ಹೋರಾಟ ಇದೆ. 30ನೇ ತಾರೀಕು ಫಿಕ್ಸ್ ಮಾಡ್ಯಾರೆ. ನಮ್ಮೆಲ್ಲರೂ ಸಹಕಾರ ಇದೆ. ಮನೆಗೊಬ್ಬ ಯೋಧ ಮುನ್ನುಗ್ಗಿ ಬಾರ ಅಂತ ಏನು ಹೇಳ್ತಿದ್ರು, ಹಂಗೆ ಮನೆಗೊಬ್ಬ ರೈತ ಬಂದು ಇಡೀ ನಮ್ಮ ತಾಲೂಕಲ್ಲಿ ಹೋಗಿರೋ ಲೈನ್ ಇಲ್ಲಿ ಹೋಗಿಲ್ಲೇನೋ ಅನ್ನಿಸ್ತದೆ. ಅದರೊಳಗೆ ವಿಶೇಷವಾಗಿ ನಮ್ಮೂರ ಹತ್ರ ಬಂದಿರೋ ಅಷ್ಟು ಲೈನ್ಗಳು ಎಲ್ಲ ಪೂರ್ತಿ ಹಿಂಗೆ ಹಡ್ಕೊಂಬಿಟ್ಟಿದೆ. ಪಾಪ ಮಾಡಿ ಊರಾಗ ಹುಟ್ಟಿದ್ದೀವಿ ಅನ್ನಿಸ್ತದೆ. ಅದಕ್ಕೆ ನಮ್ಮದು ಜೀವ ಹೋದ್ರೂ ಸರಿಯೇ. ಇದಕ್ಕೆ ನಮ್ಮ ಹೋರಾಟಕ್ಕೆ ಪೂರ್ಣವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ 30ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು DC ಆಫೀಸ್ ಹತ್ರ ನಾವೊಂದು ಪ್ರೊಟೆಸ್ಟ್ ಮಾಡಿ ಸರ್ಕಾರದ ತರಬೇಕು. ಸರ್ಕಾರ ಇದನ್ನು ಹಿಂಪಡಿಬೇಕು. ಬರೀ ಸುಳ್ಳು ಹೇಳ್ತಾರೆ, ಎಲ್ಲಿ ಕೊಟ್ಟಿಲ್ಲ ಕರ್ನಾಟಕದಾಗ ಅಂತ. ಇವಾಗ ಹೇಳ್ತಾ ಇಲ್ವ ನಮ್ಮ ಅಧ್ಯಕ್ಷ ಹೇಳ್ತಲ್ವಾ, ಸತೀಶ್ ಅವರು ಹೇಳ್ತಲ್ವಾ, ಬೆಂಗಳೂರಲ್ಲಿ ಕೊಟ್ಟವ್ರೆ, ಮೊನ್ನೆ ಕೊಟ್ಟವ್ರೆ, ITC ಫ್ಯಾಕ್ಟ್ರಿಯಿಂದ ಏರ್ಪೋರ್ಟ್ ಕೊಟ್ಟವ್ರೆ. ಇವರು ಕೇಬಲ್ ಹಾಕೊಂಡೋಗಿ ಇದಕ್ಕೆ ಫಾಕ್ಸ್ಕಾನ್ ಕಂಪ್ನಿಗೆ ಕೇಬಲ್ ಹಾಕ್ಯವ್ರೆ. ಅಂದರೆ ದುಡ್ಡಿರೋರು ಕೇಬಲ್ ಹಾಕೊಂಡು ಹೋಗೋಕ್ಕೆ ಅವ್ರಿಗೆಲ್ಲ ಬಿಟ್ಕೊಡ್ತೀರ, ರೈತರಿಗೆ ಮಾತ್ರ ಆಗಲ್ಲ. ಆ ನಿಟ್ಟಲ್ಲಿ ನಮ್ಮ ಪೂರ್ಣ ಸಹಕಾರ ಇದೆ.